ರೈತರ ಕಡಲೆಬೇಳೆ, ತೊಗರಿಬೇಳೆ ನಿಗದಿತ ಸಮಯದಲ್ಲಿ ಬೆಂಬಲ ಬೆಲೆ ಘೋಷಿಸಿ ಖರೀದಿಯ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕೆಂದು ರಾಜ್ಯ ರೈತ ಸಂಘ ಹಸಿರು ಸೇನೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕು ಘಟಕದಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರತಿ ವರ್ಷವೂ ರೈತರು ಬೆಳೆದ ಬೆಳೆಯನ್ನು 70% ಮಾರಾಟ ಮಾಡಿದ ಮೇಲೆ ಸರ್ಕಾರ ಬೆಂಬಲ ಬೆಲೆ ಘೋಷಿಸುತ್ತದೆ. ಅಷ್ಟೊತ್ತಿಗೆಲ್ಲ ಬಹುತೇಕ ರೈತರು ತಮ್ಮ ಬೆಳೆಯನ್ನು ಮಾರಾಟ ಮಾಡಿರುತ್ತಾರೆ. ಹೀಗಾಗಿ ಸರ್ಕಾರ ನಿಗದಿತ ಅವಧಿಗೂ ಮುನ್ನವೇ ಈ ಎರಡು ಪ್ರಮುಖ ಕಡಲೆ, ತೊಗರಿ ಬೇಳೆಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಖರೀದಿ ಪ್ರಕ್ರಿಯೆ ಪ್ರಾರಂಭ ಮಾಡಲು ಕಾರ್ಯಪ್ರವೃತ್ತರಾಗಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರುಳಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಒಂದೇ ತಿಂಗಳಲ್ಲಿ ಕಡಲೆ ಮತ್ತು ತೊಗರಿ ಬೇಳೆಗಳು ಕಟಾವಿಗೆ ಬರುತ್ತಿದ್ದು ಕಡಲೆಗೆ 10,500 ರೂಪಾಯಿ ಮತ್ತು ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ಖರೀದಿ ಕೇಂದ್ರ ತೆರೆಯಲು ಸರ್ಕಾರ ಮುಂದಾಗಬೇಕು ಎಂದು ರೈತ ಸಂಘದ ಮುಖಂಡರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ದೇವಪ್ಪ ಸೋಬನ್ನದ, ಬಸವರಾಜ್ ಹಳ್ಳಿ, ವಜೀರ್ ಸಾಬ್ ತಳಕಲ್, ಶರಣಪ್ಪ ಚೆಂಡೂರು, ರೇವಣಪ್ಪ ಹಟ್ಟಿ, ಹನುಮಪ್ಪ ಮರಡಿ, ಗವಿಸಿದ್ದಪ್ಪ ಜೀನಿನ್ ಇತರರು ಉಪಸ್ಥಿತರಿದ್ದರು. ಕಡಲೆಬೇಳೆ ಹಾಗೂ ತೊಗರೆ ಬೆಳೆಯು ಇನ್ನೇನು 1 ತಿಂಗಳ ಕಟಾವು ಪ್ರಾರಂಭವಾಗಲಿದೆ. ಪ್ರತಿ ವರ್ಷ ಸರ್ಕಾರ ಕಡಲೆ ಬೆಳೆಗೆ ಬೆಂಬಲ ಬೆಲೆ ನಿಗದಿ ಮಾಡಿದರೂ ಸಹಿತ ರೈತರು ಬೆಳೆಯು ಮಾರುಕಟ್ಟೆಯಲ್ಲಿ ಬಂದರೂ ಸಹಿತ ರೈತರಿಗೆ ಬೆಂಬಲ ಬೆಲೆ ಸಿಗುತ್ತಾ ಇಲ್ಲ. 70% ಬೆಳೆಗಳೆಲ್ಲ ಮಾರಾಟವಾದ ಮೇಲೆ ಬೆಂಬಲ ಬೆಲೆ ಘೋಷಣೆ ಮಾಡಲಾಗುತ್ತದೆ. ಆದ್ದರಿಂದ ಕೂಡಲೇ ಸರ್ಕಾರ ಕಡಲೆಗೆ 10,500 ರೂಪಾಯಿಯಂತೆ ಹಾಗೂ ತೊಗರಿಗೆ 12,500 ರೂಪಾಯಿಯಂತೆ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿ ರೈತರ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ತುರ್ತಾಗಿ ಕ್ರಮ ಕೈಗೊಂಡು ಕಡಲೆ ಹಾಗೂ ತೊಗರಿ ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲು ಕ್ರಮ ವಹಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ. ಮೀಡಿಯಾ ನೆಟ್ವರ್ಕ್